ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನನ್ನ ಹಸ್ಬೆಂಡ್ ಬೇಗ ಕೆಲಸ ಮುಗಿಸ್ಕೊಂಡು ಫ್ರೀ ಆಗಿದ್ದರು. ಮತ್ತು ನಂದು ಮನೇಲೆಲ್ಲ ಕೆಲಸ ಮುಗ್ದಿತ್ತು, ನಾನು ಆರಾಮಾಗಿದ್ದೆ. ಸೊ ಇಬ್ಬರು ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲರೂ ಹೋಗೋಣ ಅಂತ. ಸೊ ಮನೆ ಹತ್ರನೇ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸಿಂಪಲಾಗಿ ರೆಡಿ ಆದೆ. ಹಿಂಗೆ ಮನೆ ಹತ್ರನೇ ಸುತ್ತಾಡ್ಕೊಂಬರೋಣ ಅಂತ ನನ್ನ ಮಗನ್ನ ನಮ್ಮ ಅತ್ತೆ ಮಾವ ಹತ್ರ ಬಿಟ್ಬಿಟ್ಟು ನಾವಿಬ್ಬರೇ ಹೊರಟ್ವಿ. ನಮ್ಮ ಅತ್ತೆ ಮಾವ ಹತ್ರ ಇದ್ದರೆ ಅವನು ತುಂಬ ಕಂಫರ್ಟಬಲ್ ಆಗಿರ್ತಾನೆ, ನಮಗೂ ಭಯ ಇಲ್ಲ. ಸೊ ನಮಗೆ ಅವನು ಅಲ್ಲಿದ್ದರೆ ನಮಗೆ ಎಲ್ಲಿ ಎಷ್ಟೊತ್ತಿಗೆ ಬಂದರೂ ಭಯ ಇರಲ್ಲ. ಸೊ ಅಲ್ಲಿಂದ ಹೊರಟು ನಾವೆಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದರು. ಎಲ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಅವ್ರು ಫೈನಲಿ ಕರ್ಕೊಂಡು ಹೋಗಿದ್ದು ಓಮ್ ಕಲೆಕ್ಷನ್ಸ್ಗೆ. ಸೊ ಓಮ್ ಕಲೆಕ್ಷನ್ಸ್ ಏನು ಅಂದರೆ, ನಿಮಗೆ ಇಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು 70-80% ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಇದೇ ಫಸ್ಟ್ ಅಲ್ಲ ನಾವು ಓಮ್ ಕಲೆಕ್ಷನ್ಸ್ ಬಂದಿರೋದು. ನಾವು ತುಂಬ ಸಲ ಓಮ್ ಕಲೆಕ್ಷನ್ಸಲ್ಲಿ ಶಾಪ್ ಮಾಡಿದ್ದೀವಿ. ಮತ್ತು ನನಗೆ ಇಲ್ಲಿ ಡೈಲಿ ವೇರ್ ಟೀ ಶರ್ಟ್ಸು, ಒನ್ ಪೀಸು, ಪಾರ್ಟಿ ವೇರ್ಸ್ ಎಲ್ಲ ನಾನು ತುಂಬ ತೊಗೊಂಡಿದ್ದೀನಿ. ಮತ್ತು ನನ್ನ ಮಗುಂಗೆ ನಾನು ಇಲ್ಲಿ ತುಂಬ ಅವ್ನು ಚಿಕ್ಕವನಿದ್ದಾಗ ಬಟ್ಟೆಗಳು ತೊಗೊಂಡು ಹಾಕಿದ್ದೀನಿ. ಇಲ್ಲಿ ಕ್ವಾಲಿಟಿ ಮಾತ್ರ ಟಾಪ್ ನಾಚ್, ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಕ್ವಾಲಿಟಿ. ಸೊ ಅದಕ್ಕೆ ಹೋದ್ವಲ್ಲ, ಹೆಂಗಿದ್ರು ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ವೀಡಿಯೋಸ್ ಮಾಡಿದೆ. ಒಂದ್ಸರಿ ನೀವು ಚೆಕ್ ಮಾಡಿ. ಆ್ಯಕ್ಚುಲಿ ನಾವು ಕಿಡ್ಸ್ ಸೆಕ್ಷನ್ಗೆ ಹೋದ್ವಿ. ನಾನು ನನ್ನ ಅಳಿಯಂಗೆ ಬಟ್ಟೆಗಳು ತೊಗೋಬೇಕಿತ್ತು. ನಮ್ಮ ಅಣ್ಣನ ಮಗುಗೆ ಈಗ 1 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಅವನಿಗೆ ಬಟ್ಟೆ ನೋಡೋಣ ಅಂತ ಹೋದರೆ ನೀವೇ ನೋಡಿ ಎಷ್ಟು ಕ್ಯೂಟಾಗಿದೆ ಬಟ್ಟೆ. ಅಂದರೆ ನನಗಂತೂ ಒಂದೊಂದು ಬಟ್ಟೆ ನೋಡ್ತಾನೂ ಫುಲ್ ಖುಷಿ. ಎಷ್ಟು ಖುಷಿ ಆಗ್ತಿತ್ತಂದರೆ, ನೀವು ಗಂಡು ಮಕ್ಕಳು ಬಟ್ಟೆಗಿನ ಹೆಣ್ಮಕ್ಳು ಬಟ್ಟೆ ನೋಡೋದೇ ಒಂಥರ ಚಂದ. ಯಾವತ್ತೇ ಅಲ್ಲಿ ಮನೇಲಿ ಒಂದು ಹೆಣ್ಮಕ್ಳಿದ್ರೇ ಚಂದ ಅನಿಸುತ್ತೆ. ನನಗಂತೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಸೊ ನಾನು ಕಿಡ್ ಸೆಕ್ಷನ್ನಲ್ಲಿ ನಾನು ನೋಡಿದ ಮಟ್ಟಿಗೆ ಸ್ಟಾರ್ಟಿಂಗ್ ರೇಂಜ್ 49ಇಂದನೂ ಇದೆ, ಅದಕ್ಕಿಂತ ಕಮ್ಮಿನೂ ಇರ್ಬೋದು. ಬಟ್ ನಾನು ನೋಡಿದ್ದು 49 ರುಪೀಸಿಂದ ಸ್ಟಾರ್ಟಿಂಗ್ ಇದೆ ಅಂತ ನಾನು ಅನ್ಕೋತೀನಿ. ಸೊ ಕಿಡ್ಸ್ ಬಟ್ಟೆ ತೊಗೊಂಡೆ. ನಾನು ಅಳಿಮೈಗೆ ಒಂದು ಸ್ವಲ್ಪ ಬಟ್ಟೆ ಮತ್ತು ನನ್ನ ಮಗಂಗೆ ಒಂದು ಟೀ ಶರ್ಟ್ ತೊಗೊಂಡು ಅಲ್ಲಿಂದ ನಾವು ಮೆನ್ಸ್ ಸೆಕ್ಷನ್ಗೆ ಹೋದ್ವಿ. ಮೆನ್ಸ್ ಸೆಕ್ಷನಲ್ಲಂತೂ ಶೂಸ್, ಬ್ರ್ಯಾಂಡೆಡ್ ಶೂಸ್ ನೀವು ನೋಡಬೇಕಾಯ್ತು, ತುಂಬಾ ಚೆನ್ನಾಗಿದೆ. ನೋಡಿ, ನೀವು ಹಂಗೆ ವೀಡಿಯೋದಲ್ಲಿ ನೋಡ್ತಾ ಇದ್ರಲ್ಲಿ ಕೂಪರ್, ಅಡಿಡಾಸು, ಪೂಮಾ, ನೈಕಿ ಈ ಥರ ಎಲ್ಲ ಶೂಸು 4500, 5000 ಇರೋದೆಲ್ಲ 1000, 1200, 999 ಈ ಥರ ಪ್ರೈಸ್ ರೇಂಜಸಲ್ಲಿ ಹಾಕಿದ್ದಾರೆ. ಮತ್ತು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಬ್ಯಾಗ್ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಟೀ ಶರ್ಟ್ಸು, ಪ್ಯಾಂಟ್ಸು, ಶಾರ್ಟ್ಸು, ಟ್ರ್ಯಾಕ್ ಪ್ಯಾಂಟ್ಸು, ಬ್ಲೇಝರ್ಸು, ಫಾರ್ಮಲ್ಸು, ಡೆನಿಮ್ ಶರ್ಟ್ಸು ಎಲ್ಲ ಥರ ನಿಮ್ಮ ಮೆನ್ಸಿಗೆ ಸಿಗುತ್ತೆ. ಸ್ಲಿಪ್ಪರ್ಸು ಎಲ್ಲ ಥರ ಸಿಗುತ್ತೆ. ಒಳ್ಳೊಳ್ಳೆ ಪ್ರೈಸಲ್ಲಿ ನಿಮಗೆ ಇಲ್ಲಿ ಬಟ್ಟೆಗಳು ಸಿಗುತ್ತೆ. ಸೊ ಈ ವಿಡಿಯೋ ಎಲ್ರಿಗೂ ಓಮ್ ಕಲೆಕ್ಷನ್ಸ್ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ನನಗನ್ಸುತ್ತೆ. ಸೊ ಇದು ಓಮ್ ಕಲೆಕ್ಷನ್ಸ್ ಅನ್ನೋದು ಇದೊಂದೇ ಬ್ರ್ಯಾಂಚ್ ಅಲ್ಲ, ನಾವು ನಮ್ಮನೆ ಹತ್ರ ಇರೋ ಬ್ರ್ಯಾಂಚ್ಗೆ ಹೋಗಿದ್ವಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ತುಂಬ ಬ್ರ್ಯಾಂಚಸ್ ಸಿಗುತ್ತೆ. ನಿಮ್ಮ ಮನೆಗೆ ಯಾವ್ದು ಹತ್ರ ಆಗುತ್ತೆ ನೀವು ಅಲ್ಲಿ ವಿಸಿಟ್ ಮಾಡಿ, ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನನಗಿಲ್ಲಿ ಬಟ್ಟೆಗಳು ಎಲ್ಲ ತುಂಬ ಇಷ್ಟ. ಬಿಕಾಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ, ಪ್ರೈಸು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಮತ್ತು ನಾವು ಏನೇ ಹಾಕ್ಕೊಂಡ್ರೂ ಪ್ರೈಸ್ ಅಷ್ಟೇ ಕೊಟ್ವಿ ಇಷ್ಟೇ ಕೊಟ್ಟು ತೊಗೊಂಡ್ವಿ ಅನ್ನೋದಕ್ಕಿಂತ ನನ್ನ ಪ್ರಕಾರ ನಾವು ಯಾವ ಬಟ್ಟೆಲಿ ಎಷ್ಟು ಕಂಫರ್ಟಬಲ್ ಆಗಿರ್ತೀವಿ, ನಾವು ಅದನ್ನ ಹೆಂಗೆ ಕ್ಯಾರಿ ಮಾಡ್ತೀವಿ, ಮತ್ತು ನಮ್ಮ ಕಾನ್ಫಿಡೆನ್ಸ್ ನಮಗೆ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ನನಗನ್ಸುತ್ತೆ ಯಾವಾಗ್ಲೂ. ಸೊ ನಾವು ಯಾವುದೇ ಬಟ್ಟೆ ತೊಗೊಂಡ್ರೂ ನಾವು ಕ್ಯಾರಿ ಮಾಡೋ ರೀತಿ, ನಮ್ಮ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟು. ಮತ್ತು ನಮಗದು ಕಂಫರ್ಟಬಲ್ ಆಗಿರ್ಬೇಕು, ಆ ಥರ ಬಟ್ಟೆಗಳು ತೊಗೋಬೇಕು. ಇಲ್ಲೇ ನೋಡಿ, ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದು ರಾಂಗ್ ಬ್ರ್ಯಾಂಡ್ ಟೀ ಶರ್ಟು. ಇದು ಅದರಲ್ಲಿ ಪ್ರೈಸ್ MRP ಬಂದು 2599 ಏನೋ ಇದೆ, ಬಟ್ ಸೆಲ್ಲಿಂಗ್ ಪ್ರೈಸ್ ಬಂದು 699 ಸಮಥಿಂಗ್ ಏನೋ ಇದೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಡಿಸ್ಕೌಂಟ್ ಇದೆ ಅಂತ. ನೀವು ಒಂದ್ಸಲಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎಲ್ಲ ಕಲೆಕ್ಷನ್ಸ್ ಎಲ್ಲ ಒಳ್ಳೊಳ್ಳೆ. ನೋಡಿ, ಜಾಕೆಟ್ಸ್ ಅಂತೂ ಸಖತ್ತಾಗಿತ್ತು. ಅದಕ್ಕೆ ಹಂಗೆ ಸುಮ್ಮನೆ ಒಂದೊಂದು ಬಿಟ್ಸ್ ವೀಡಿಯೋ ಥರ ಮಾಡ್ಕೊಂಡು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಮಾಡಿ ಹಾಕಿದ್ದೀನಿ. ಜಾಕೆಟ್ಸ್ ತುಂಬ ಚೆನ್ನಾಗಿದೆ, ಬಟ್ಟೆಗಳು ಓವರಾಲ್ ಚೆನ್ನಾಗಿದೆ. ಇದು ಯಾವುದೇ ರೀತಿ ನಾನು ಪ್ರಮೋಷನ್ ಮಾಡ್ತಾಯಿಲ್ಲ, ನನಗಿಷ್ಟ ಆಯಿತು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದರಿಂದ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇಲ್ಲಿ ಮೆನ್ಸ್ ಸೆಕ್ಷನಲ್ಲಿ ನೋಡಿಕೊಂಡು ನನ್ನ ಹಸ್ಬೆಂಡ್ ಏನು ತೊಗೋಬೇಕಾಯಿತು ತೊಗೊಂಡು ನಾವು ವುಮೆನ್ಸ್ ಸೆಕ್ಷನ್ಗೆ ಹೋದ್ವಿ. ಏನು ತೊಗೋಬೇಕು ಅಂತ ಏನು ಹೋಗಿಲ್ಲ ವುಮೆನ್ಸ್ ಸೆಕ್ಷನ್ಗೆ, ಜಸ್ಟ್ ನೋಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಹೋದೆ. ಬಟ್ ಅಲ್ಲೂ ನನಗೆ ಕೆಲವೊಂದು ಬಟ್ಟೆಗಳು ಇಷ್ಟ ಆಯಿತು. ನಾನು ವುಮೆನ್ಸ್ ಸೆಕ್ಷನಲ್ಲಿ ಸ್ವಲ್ಪ ಬಟ್ಟೆ ತೊಗೊಂಡೆ.
ವುಮೆನ್ ಸೆಕ್ಷನಲ್ಲಿ ಸ್ಲಿಪ್ಪರು, ಜಿಮ್ ವೇರು, ವೆಸ್ಟ್ರನ್ ವೇರು, ಪಾರ್ಟಿ ವೇರು, ಟಿ ಶರ್ಟ್ಸು, ಜೀನ್ಸು, ಡ್ರೆಸ್ ಸೆಟ್ಟು, ಕಾಟನ್ ಸೆಟ್ಟು ಮತ್ತು ಬ್ಯಾಗ್ಸು ಎಲ್ಲ ಇದೆ. ಇಲ್ಲಿ ಇಷ್ಟೇ ಅಲ್ಲ, ಹೋಮ್ ಡೆಕೋರ್ಸು, ಸೋಫಾ ಕವರ್ಸು ಮತ್ತು ಮ್ಯಾಟು, ಬೆಡ್ಶೀಟು, ಪಿಲ್ಲೋ ಕವರ್ಸ್, ಪಿಲ್ಲೋಸ್ ಎಲ್ಲ ಸಿಗುತ್ತೆ. ಸೊ ಒಂದ್ಸಲಿ ನೀವು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾವಿಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡು ಫೈನಲಿ ಇಲ್ಲಿಂದ ಮನೆಗೆ ಹೊರಟ್ವಿ. ಸೊ ನಾನು ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ಡೀಟೇಲ್ಡ್ ವೀಡಿಯೋ ಮಾಡಾಕ್ತೀನಿ. ಸೊ ಈ ಥರ ಇನ್ನೂ ವೀಡಿಯೋಸ್ ಬೇಕಂದರೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ಮನೆಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಬಾಯ್. ವೆಲ್ಕಮ್ ಬ್ಯಾಕ್ ಗೈಸ್. ನಾನು ಬಂದು ನನ್ನ ಮಗನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ನಾನು ನಿಮಗೆ ಹೇಳ್ದಂಗೆ ನಾನು ತೊಗೊಂಡಿರೋ ಬಟ್ಟೆಗಳು ತೋರಿಸೋಣ ಅಂತ ನಾನು ಮತ್ತೆ ಬಂದೆ. ಆ್ಯಕ್ಚುಲಿ ನಾನೊಂದು ಕಾಟನ್ ಡ್ರೆಸ್ ಸೆಟ್ ಕೂಡ ತೊಗೊಂಡಿದ್ದೆ. ಅದು ನನಗೆ ಸ್ವಲ್ಪ ಲೂಸ್ ಇತ್ತು ಅಂತ ನಾನು ಹಂಗೆ ಆಲ್ಟ್ರೇಷನ್ ಕೊಟ್ಬಿಟ್ಟು ಬಂದೆ. ಅದನ್ನು ನಾನು ಇನ್ನೊಂದ್ಸಲ ಯಾವ್ದಾದ್ರು ವೀಡಿಯೋದಲ್ಲಿ ಹಾಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಅದು ಬಿಟ್ಟರೆ ನನ್ನ ಮಗಂದು 2 ಟೀ ಶರ್ಟ್ ಇದೆ. ಅದು ಒಂದು ಸ್ವಲ್ಪ ಗಲೀಜು ಮಾಡಿದ್ದಾನೆ ಅಂತ ಒಗ್ಯಕ್ಕೆ ಹಾಕಿದ್ದೀನಿ. ಅಷ್ಟು ಬಿಟ್ಟು ಮಿಕ್ಕಿದೆಲ್ಲ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಫಸ್ಟು ಈ ಪುಲ್ಲೋವರ್ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ರೋಡ್ಸ್ಟರ್ ಬ್ರ್ಯಾಂಡ್ದು. ಇದು ಬಂದು ಒರಿಜಿನಲ್ ಪ್ರೈಸ್ ಬಂದು ನೀವೇ ನೋಡ್ಬೋದು, 1699 ರುಪೀಸ್ ಇದೆ. ಇದು ಅವ್ರ ಸೆಲ್ಲಿಂಗ್ ಪ್ರೈಸ್ ಬಂದು 299, 300 ರುಪೀಸ್. ಕ್ವಾಲಿಟಿನೂ ಸಕ್ಕತ್ತಾಗಿದೆ, ಕಲರು ಸಕ್ಕತ್ತಾಗಿದೆ. ನನಗೆ ಈ ಕಲರ್ ತುಂಬ ಇಷ್ಟ. ನಾನು ಅದಕ್ಕೆ ಇದನ್ನು ಬಿಟ್ಟಿಲ್ಲ, ತೊಗೊಂಡೆ. ನನ್ನ ಪ್ರಕಾರ ವರ್ತ್ ತುಂಬ ವರ್ತ್ ಅಂತ ಅನಿಸುತ್ತೆ. ಸೊ ಇದು ಬಿಟ್ಟರೆ ನಾನು ಅಳಿಯಂದು ಬಟ್ಟೆಗಳು ತೋರಿಸ್ತೀನಿ. ರಾಂಪರ್ ಅವನಿಗೆ ತೊಗೊಂಡಿರೋದು ನೋಡಿ, ಎಷ್ಟು ಕ್ಯೂಟಾಗಿದೆ. ಮತ್ತು ಏನಂದರೆ ಬಟ್ಟೆ ತುಂಬ ಸಾಫ್ಟ್ ಇದೆ, ಕ್ವಾಲಿಟಿ ಸಕ್ಕತ್ತಾಗಿದೆ. ಮಕ್ಳಿಗೆ ಇದು ತುಂಬ ಕಂಫರ್ಟಬಲ್ ಅನಿಸುತ್ತೆ. ನಾವು ಯಾವುದಾದ್ರೂ ಬಟ್ಟೆ ಹಾಕೋದಕ್ಕಿಂತ ನ್ಯೂ ಬೋರ್ನ್ ಬೇಬೀಸ್ಗೆ ನಾವು ಈ ಥರ ಬಟ್ಟೆಗಳು ಹಾಕಿದ್ರೆ ಅವ್ರಿಗೂ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಮತ್ತು ಅವರು ಜಾಸ್ತಿ ಹಠ ಮಾಡಲ್ಲ ನನ್ನ ಪ್ರಕಾರ. ಇದು ಮೈ ಲಿಟಲ್ ಸ್ಟಾರ್ ಅನ್ನೋ ಬ್ರ್ಯಾಂಡ್ದು ಬಟ್ಟೆ ಮಾತ್ರ ಕ್ವಾಲಿಟಿ ಸಕ್ಕತ್ತಾಗಿದೆ. ಅದು ಬಿಟ್ಟರೆ ಸೆಕೆಂಡ್ ಇದೊಂದು ತೊಗೊಂಡೆ ನಾನು ಅಳಿಯಂಗೆ. ಇದು ಕಲರು ತುಂಬ ಚೆನ್ನಾಗಿದೆ, ಬಟ್ಟೆನೂ ಸೂಪರಾಗಿದೆ. ಇದು ಬಂದು ಕಾರ್ಟರ್ಸ್ ಅನ್ನೋ ಬ್ರ್ಯಾಂಡ್ದು, ತುಂಬ ಇಷ್ಟ ಆಯ್ತು ಇದೂ. ಅದು ಬಿಟ್ಟರೆ ನೋಡಿ, ಇದೊಂದು ತೊಗೊಂಡೆ ನಾನು ಅಳಿಯಂಗೆ. ಇದು ಬಂಡಲ್ ಬೇಬಿ ಪ್ಲೇಸ್ ಅನ್ನೋ ಬ್ರ್ಯಾಂಡ್ದು, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಅದು ಮುಟ್ಟಿ ಫೀಲ್ ಮಾಡಿ ನೋಡಿದ್ರಂತೂ ಅಷ್ಟು ಚೆನ್ನಾಗಿದೆ. ಪ್ಯೂರ್ ಕಾಟನ್ ಅಂತ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ತುಂಬ ಸಾಫ್ಟಾಗಿ, ಮಕ್ಕಳಿಗೂ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ. ಅದು ಬಿಟ್ಟರೆ ನನ್ನ ಹಸ್ಬೆಂಡ್ ಒಂದು ಶಾರ್ಟ್ಸ್ ತೊಗೊಂಡ್ರು. ಅವ್ರು ಯೂಶ್ವಲಿ ಮನೆ ಹತ್ರ ಶಾರ್ಟ್ಸ್ ಹಾಕೋದು, ಸೊ ಅದಕ್ಕಂತ ಅವ್ರು ಒಂದು ಶಾರ್ಟ್ಸ್ ತೊಗೊಂಡ್ರು. ಇದೂ ಅಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಓವರಾಲ್ ನಮ್ಮ ಪರ್ಚೇಸ್ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ನೀವು ಒಂದ್ಸಲಿ ನಿಮ್ಮ ಮನೆ ಹತ್ರ ಇರೋ ಯಾವುದು ಬ್ರ್ಯಾಂಚ್ ಇದೆ ಅಂತ ಸರ್ಚ್ ಮಾಡಿ ಹೋಗಿ ಟ್ರೈ ಮಾಡಿ, ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ನಾನು ಕೊಡ್ತೀನಿ. ಅದು ಬಿಟ್ಟರೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೇಕಪ್, ಸ್ಕಿನ್ ಕೇರ್, ಫ್ಯಾಷನ್ಸ್ ವೀಡಿಯೋಸ್ ಇರ್ಬೋದು, ಅಥವಾ ಸ್ಯಾರಿ ಕಲೆಕ್ಷನ್ಸ್, ಜ್ಯುವೆಲ್ರಿ ಕಲೆಕ್ಷನ್ಸ್, ಯಾವುದೇ ಥರ ವೀಡಿಯೋಸ್ ನಿಮಗೆ ಬೇಕಂದ್ರೂ ನೀವು ಕಮೆಂಟ್ ಮಾಡಿ. ನಾನು ಆದಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.